ಹೋಗೋಕ್ಕೆ ಮುಂಚೆ ಹೇಳಿದ್ದೆ, ಗುರುಬಲ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಮುಖ್ಯ, ಅದರಲ್ಲೂ ಹೆಣ್ಮಕ್ಳಿಗೆ ಗುರುಬಲ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಿಳ್ಕೋಣ. ಪಂಡಿತರೆ, ಪ್ರಮುಖವಾಗಿ ನಾವು ವಿವಾಹದ ಸಂದರ್ಭದಲ್ಲಿ ಗುರುಬಲ ನೋಡ್ತೀವಿ. ಅಂದರೆ ಈ ಗುರುಬಲ ಅನ್ನೋದು ಬರೀ ವಿವಾಹಕ್ಕೆ ಮಾತ್ರ ಸೀಮಿತನಾ? ಅಲ್ಲ, ಉಪನಯನಕ್ಕೂ ಸಂಸ್ಕಾರ ಕರ್ಮಗಳು ಅನ್ನುವಂಥದ್ದು ಏನಿದೆಯೋ ಅದಕ್ಕೆಲ್ಲದಕ್ಕೂ ಬೇಕು. ಉಪನಯನ ನಾಮಕರಣ ಮಾಡುವಾಗಿನಿಂದ ಬೇಕು. ಚೌಲ, ನಾಮಕರಣ, ಹಾಗೆ ಅನ್ನಪ್ರಾಶನ, ಇದೆಲ್ಲಲ್ಲೂ ಗುರುಬಲವನ್ನು ನೋಡಬೇಕು. ಸಾಮಾನ್ಯವಾಗಿ ರೂಢಿಯಲ್ಲಿ ಏನಿದೆ ಅಂದರೆ ವಿವಾಹ ಕಾಲದಲ್ಲಿ ಜಾಸ್ತಿ ನೋಡ್ತಾರೆ. ಪುರುಷರಿಗೆ ಉಪನಯನದಲ್ಲಿ ಗುರುಬಲ ಬೇಕು. ಇನ್ನು ಮನೆಯನ್ನು ಗೃಹ ಪ್ರವೇಶ ಮಾಡುವಾಗಲೂ ಗುರುಬಲ ಬೇಕು. ಗುರುಬಲ ಅಂತಂದರೆ ಗುರು ದ್ವಿತೀಯ, ಪಂಚಮ, ನವಮ, ಏಕಾದಶದಲ್ಲಿದ್ದರೆ ಗುರುಬಲ. ಸಪ್ತಮದಲ್ಲಿದ್ದರೆ ವಿವಾಹವನ್ನು ಮಾಡಬಹುದು. ಇನ್ನು ಜನ್ಮದಲ್ಲಿ ಅಷ್ಟಮದಲ್ಲಿದ್ದರೆ ಗುರು ಸಂಪೂರ್ಣ ದೋಷ, ಆಗ ಮಾಡಲೇಬಾರದು. ಅಂಥ ಒಂದು ಪ್ರಸಂಗದಲ್ಲಿ ಮಾಡಬೇಕು ಅಂದರೆ ಪ್ರತಿಕೂಲ ಗುರು ಶಾಂತಿ ಅಂತಿದೆ. ಅದನ್ನು ಸಹ ಜನ್ಮಾಷ್ಟಮಸ್ತಸ್ಯ ನತಸ್ಯ ಶಾಂತಿ ಕಾಲಾತ್ಯೇತಾಮಪಿ ಕೇಚಿದಾಹು ಅಂತ ಕೆಲವರ ಅಭಿಪ್ರಾಯ ಇದೆ. ಇನ್ನು ವಿಪರ್ಯ ಅಂದರೆ ಕಾಲಗಳು ಮೀರೋಗ್ತವೆ. ಒಂದು ಹುಡುಗಿಗೆ 30 ವರ್ಷ ಆಗಿಬಿಟ್ಟಿದೆ, ಗುರುಬಲ ಅಂತ ನಾವು ಕಾಯ್ತಾ ಇದ್ದರೆ ಇನ್ನೂ ವರ್ಷಗಳಾಗತ್ತೆ. ಅಂಥ ಸಂದರ್ಭದಲ್ಲಿ ಗುರುಬಲಕ್ಕೆ ಪ್ರತಿಕೂಲ ಗುರು ಶಾಂತಿಯನ್ನು ಮಾಡಬೇಕು. ಒಂದು ಹುಡುಗನಿಗೆ ಒಂದು 14 ವರ್ಷ ಮೀರೋಗಿದೆ ಉಪನಯನಕ್ಕೆ, ಆಗ ಅನಿವಾರ್ಯತೆಯನ್ನು ಮಾಡಬೇಕು ಅಂತಾದರೆ ಗುರುಬಲ ಇಲ್ಲದೆ ಇದ್ದರೆ ಪ್ರತಿಕೂಲ ಗುರು ಶಾಂತಿ ಮಾಡಬೇಕು. ಗುರು ಇರಬೇಕು. ಗುರು ವಿದ್ಯಮಾನೆ ಅಂತ ಹೇಳ್ತಾನೆ, ಯಾವಾಗಲೂ ಗುರು ವಿದ್ಯಮಾನೆ ಗುರು ಶುಕ್ರಾಸ್ತರಹಿತೆ ಅಂತ ಹೇಳ್ತಾನೆ. ವಿವಾಹದಲ್ಲಿ ಗುರು ಕಾಣಿಸ್ತಾ ಇರಬೇಕು. ಗುರು ಬಲ ಅಂದರೆ ಗುರು ಅಸ್ತನಾದರೆ ಮಾಡ್ಬೋದಿಲ್ಲ. ಗುರು ಶುಕ್ರರು ಅಸ್ತವಾದರೆ ಯಾವಾಗಲೂ ಯಾವುದೇ ಕಾರ್ಯ, ಯಾಕೆಂದರೆ ಮಂಗಲವನ್ನು ಮಾಡುವಂಥವರು, ಮಂಗಲ ಕಾರ್ಯಕ್ಕೆ ಬಹಳ ಮಹತ್ವ ಕೊಡುವವರು ಶುಕ್ರ. ಆದ್ದರಿಂದ ವಿವಾಹದಲ್ಲಿ ಶುಕ್ರಾಸ್ತ ದೋಷ, ಶುಕ್ರಾಸ್ತ ಇದ್ದರೆ ಮಾಡಲಿಕ್ಕೆ ಬರೋದಿಲ್ಲ. ಗುರು ಒಂದು ವೇಳೆ ಪ್ರತಿಕೂಲವಾಗಿದ್ದರೆ ಗುರು ಶಾಂತಿಯನ್ನು ಮಾಡಬೇಕು. ವಿನಃ ಗುರು ಶುಕ್ರರು ಅಸ್ತವಾಗಿದ್ದರೆ ವಿವಾಹ ಕಾರ್ಯ ಮಾಡುವ ಹಾಗೆ ಇಲ್ಲ. ಅಲ್ಲದೆ ಆಜನ್ಮ ಕುಮಾರಿ ಯೋಗ ಅಂತಾನೂ ಒಂದು ಯೋಗ ಇದೆ. ಹಾಗಂದ್ರೆ ಏನು? ಹಾಗಾದ್ರೆ ಯಾವ ಜಾತಕದಲ್ಲಿ ಈ ರೀತಿಯ ಒಂದು ಯೋಗ ಕಂಡು ಬರುತ್ತೆ? ನಾವು ಬಹಳಷ್ಟು ಜಾತಕದಲ್ಲಿ ಆ ರೀತಿ ಆಜನ್ಮ ಕುಮಾರಿ ಯೋಗವನ್ನು ನೋಡ್ತೇವೆ. ಯಾಕಂದರೆ ಪುರುಷರಿಗೆ ಪ್ರಾವೃಜ್ಯ ಯೋಗ ಅಂತ ಹೇಳ್ತೇವೆ, ಸನ್ಯಾಸ ಯೋಗ ಅನ್ನುವಂಥದ್ದು. ಅದು 4 ಮತ್ತು 7ನೇ ಮನೆಯಲ್ಲಿ ಬಹಳ ಮುಖ್ಯ. ಯಾರಿಗೆ ಸಾಮಾನ್ಯವಾಗಿ ಚತುರ್ಥದಲ್ಲಿ, ಸಪ್ತಮದಲ್ಲಿ ಸೂರ್ಯ, ಶನಿ, ಬುಧರು ಇರ್ತಾರೋ, ಕುಜನಿಂದ ವೀಕ್ಷಿತರಾಗ್ತಾರೋ, ಅಥವಾ ಮಾಂದಿಗಳ ಸಮಾಗಮವಾಗಿರ್ತಾರೋ, ಅಂಥ ಇದರಲ್ಲಿ ಶನಿ ಮತ್ತು ಬುಧರು ನಪುಂಸಕ ಗ್ರಹರು. ಹಾಗೆ ಅದರ ಜೊತೆಗೆ ರವಿ ಮತ್ತು ಬುಧನು ಕೂಡ್ಕೊಂಡಿದ್ದರೆ, ರವಿ ಬುಧ ಶನಿಗಳು ಕೂಡ್ಕೊಂಡಿದ್ದರೆ, ಅದರ ಮೇಲೆ ಶುಭಗ್ರಹಗಳ ದೃಷ್ಟಿ ಇಲ್ಲದೆ ಇದ್ದರೆ ಚತುರ್ಥ ಸಪ್ತಮದಲ್ಲಿ ಆಜನ್ಮ ಕುಮಾರಿ ಯೋಗ ಬರ್ತದೆ. ಇನ್ನು ಕೆಲವೊಂದು ಅಪವಾದಗಳಿದೆ. ಆ ನವಾಂಶ, ತ್ರಿಮುಷಾಂಶ, ದ್ರೇಕಾಣ ಇತ್ಯಾದಿಗಳೆಲ್ಲ ಇದೆ. ಇದೆಲ್ಲ ಅರ್ಥ ಎಂದರೆ 1 ರೂಪಾಯಿನನ್ನು 2 ಭಾಗ ಮಾಡುವುದು, ಆಮೇಲೆ 4 ಭಾಗ, 10 ಭಾಗ. ಸಾಮಾನ್ಯವಾಗಿ ಜನರಿಗೆ ಸುಲಭವಾಗಿ ಅರ್ಥ ಆಗಬೇಕು ಅಂದರೆ ನವಾಂಶ ಅಂದರೆ 9 ಭಾಗ. 1 ರೂಪಾಯಿನ 9 ಭಾಗ ಮಾಡಿದ್ರೆ ಒಂದೊಂದು ಭಾಗಕ್ಕೆ ಎಷ್ಟು ಬರುತ್ತೋ 11 ಪೈಸೆ ಹೇಳಿದಾಗೆ ಆ ರೀತಿಯಲ್ಲಿ ಬರುತ್ತೆ. ಅದಕ್ಕಾಗಿ ನವಾಂಶ ನೋಡಬೇಕು ಅಂತ ಹೇಳ್ತೇವೆ. ನವಾಂಶದಲ್ಲಿ ಗ್ರಹಗಳ ಸ್ಥಿತಿಯನ್ನು ನೋಡಿ, ಅವರ ಬಲಾಬಲವನ್ನು ನೋಡಿ, ಕೆಲವೊಬ್ಬರಿಗೆ ಆ ಒಂದು ಪರಿಸ್ಥಿತಿ ಇದು. ಅದಕ್ಕಿಂತ ಇನ್ನೂ ಒಂದು ವಿಶೇಷ ಅಂತಂದರೆ ಅವರ ಪ್ರಾಕೃತ ಜನ್ಮ ನೋಡಬೇಕು ಅಂತಿದೆ. ಆ ಜನ್ಮ ಕುಮಾರಿ ಆಗಬೇಕಿದ್ರೆ ಬರೀ ಇಹ ಜನ್ಮದ ಒಂದಲ್ಲ. ಈ ಜ್ಯೋತಿಷ್ಯ ಅನ್ನೋದು ಹಿಂದಿನ ಜನ್ಮ, ಮುಂದಿನ ಜನ್ಮ, ಹಿಂದೆ ಎಲ್ಲಿದ್ದೇವೆ, ಮುಂದೆ ಎಲ್ಲಿ ಹೋಗ್ತೇವೆ, ಎಲ್ಲಿಂದ ಹಿಂದೆ ಬಂದಿದ್ದೇವೆ, ಇದೆಲ್ಲವನ್ನೂ ತಿಳಿಸುವಂಥ ಜ್ಯೋತಿಷ್ಯ. ಹಾಗಾಗಿ ಈ ಆಜನ್ಮ ಕುಮಾರಿ ಯೋಗ ನೋಡುವಾಗ ಅವರ ಹಿಂದಿನ ಅವರ ಪರಂಪರೆ ನೋಡಿಕೊಂಡು ಮುಂದೆ ಅವರಿಗೆ ಎಲ್ಲಿ ಹೋಗುವಂಥದ್ದಿದೆ. ಕೆಲವರಿಗೆ ಏನಾಗುತ್ತೆ ಅಂದರೆ ಗುರು ಇದ್ದರೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಅಂತಿದೆ, ಕೇತು ಇದ್ದರೆ ಸನ್ಯಾಸಿ ಆಗ್ತಾನೆ ಅಂತಿದೆ. ಇಂಥ ಯೋಗಗಳಿದ್ದಾಗ ಅದನ್ನು ನಿರ್ಣಯ ಮಾಡಬೇಕು, ಆಜನ್ಮ ಕುಮಾರಿ ಯೋಗ ಅಂತ. ಅಲ್ಲದೆ ಇತ್ತೀಚಿನ ದಿನದಲ್ಲಿ ಒಂದು ಟ್ರೆಂಡ್ ಬೆಳೆದ್ಬಿಟ್ಟಿದೆ, ಅಂದರೆ ವಿದೇಶಿ ಪ್ರಯಾಣ ಮಾಡಬೇಕು ಅನ್ನೋ ಆಸೆ ಎಲ್ಲರಲ್ಲೂ ಇರುತ್ತೆ. ಮಹಿಳೆಯರಲ್ಲಿ ವಿದೇಶಿ ಪ್ರಯಾಣದ ಒಂದು ಭಾಗ್ಯ ಇದೆ ಅಂತಾದರೆ ಅದು ಯಾವ ರೀತಿ? ಖಂಡಿತ ಇದು ಬಹಳ ಅತ್ಯವಶ್ಯಕವಾದ ವಿಚಾರಗಳು. ಯಾಕಂದರೆ ಪ್ರತಿಯೊಬ್ಬರು ಮಕ್ಕಳು ಹುಟ್ಟಿಕೊಳ್ಳೆ ತಾಯಿ ಮಕ್ಕಳು, ತಂದೆ ಮಕ್ಕಳು ಆಲೋಚನೆ ಮಾಡೋದೇ ನಮ್ಮ ಮಕ್ಕಳು ನಮ್ಮ ದೇಶ ಬಿಟ್ಟು ವಿದೇಶಿ ಆಗಬೇಕು, ನಾವು ಊರಲ್ಲಿ ಪರದೇಶಿ ಆಗಬೇಕು ಅಂತ ಬಯಸ್ತಾರೆ. ಯಾಕಂದರೆ ಮಕ್ಕಳನ್ನು ವಿದೇಶಕ್ಕೆ ಕಳಿಸಿದ ಮೇಲೆ ಇಲ್ಲಿ ಇರುವವರು ಪರದೇಶಿ ಆಗೋದೆ. ವಿದೇಶಿ ಪ್ರಯಾಣ ಯೋಗ ಅಂದರೆ ಲಗ್ನ ಮತ್ತು ಚಂದ್ರಕ್ಕೆ 12 ಮನೆಯಲ್ಲಿ ಅಥವಾ ದ್ವಿತೀಯ ಮತ್ತು ವ್ಯಯಗಳಲ್ಲಿ ಶುಭಗ್ರಹಗಳಿದ್ದರೆ ಅವರಿಗೆ ವಿದೇಶ ಪ್ರಯಾಣ ಹೋಗಿರ್ತದೆ. ಅದೇ ಒಂದು ಮುಖ್ಯ. ಆ ದಶಾಬಂಧ ಕಾಲದಲ್ಲಿ ಅವರಿಗೆ ವಿದೇಶಕ್ಕೆ ಹೋಗ್ತಾರೆ. ಸಾಮಾನ್ಯವಾಗಿ ಒಂದು ಜನ್ಮ ಲಗ್ನದ ದ್ವಾದಶ ಮತ್ತು ವ್ಯಯಲ್ಲಿ ಶುಭಗ್ರಹಗಳಿದ್ದರೆ ಅವರು ಜೀವನದಲ್ಲಿ ಒಮ್ಮೆಯಾದರೂ ಹೋಗ್ತಾರೆ. ಅದು ಸ್ಥಿರ ರಾಶಿಯಾಗಿದ್ದರೆ ಅಲ್ಲೇ ಉಳ್ಕೊಳ್ತಾರೆ, ಉಭಯ ರಾಶಿಯಾಗಿದ್ದರೆ ಹೋಗಿ ಬರ್ತಾ ಇರ್ತಾರೆ, ಚರ ರಾಶಿಯಾಗಿದ್ದರೆ ಒಮ್ಮೆಯಾದರೂ ಹೋಗಿ ಬರ್ತಾರೆ ವಿದೇಶ. ಇದು ವಿದೇಶ ಪ್ರಯಾಣ ಯೋಗ. ಓಕೆ, ಈಗ ನಮ್ಗೆ ಬೆಂಗಳೂರಿಂದ ಅರ್ಪಿತಾ ಕರೆ ಮಾಡಿದ್ದಾರೆ. ಅರ್ಪಿತಾ, ನಿಮ್ಮ ಪ್ರಶ್ನೆ ಏನು? ನನ್ನ ಲೈಫ್ ಬಗ್ಗೆ ಹೇಳಬೇಕು, ಎಜುಕೇಶನ್ ಬಗ್ಗೆ ಮುಂದೆ. ಓಕೆ, ಜನ್ಮದಿನಾಂಕ ತಿಳಿಸಿ. 10/5/1992. 10/5/1992. ಶನಿವಾರ ರಾತ್ರಿ 12:30. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ನೋಡಿ, ಶನಿವಾರ ರಾತ್ರಿ ಅಂತಂದರೆ ಸಾಮಾನ್ಯವಾಗಿ ತಾರೀಕು 11 ಆಗಿರುತ್ತೆ ಆ ದಿವಸ. ಇಲ್ಲ 9ನೇ ತಾರೀಕು 12:30. ಆಯಿತು, ಕರೆಕ್ಟಾಗಿ ಹೇಳಿದ್ದೀರಿ. ನೀವು ಹುಟ್ಟಿದಂಥದ್ದು ಶನಿವಾರ ದಿವಸ. ನಿಮ್ಮ ನಕ್ಷತ್ರ ಬಂದು ಆ ದಿವಸದ ನಕ್ಷತ್ರ ಆಶ್ಲೇಷ ನಕ್ಷತ್ರ, ಕರ್ಕಟಕ ರಾಶಿಯಲ್ಲಿ ಹುಟ್ಟಿದ್ರಿ, ಮಕರ ಲಗ್ನ. ಇದಿಷ್ಟು ನಿಮ್ಮ ಹುಟ್ಟಿದಂಥದ್ದು. ನಿಮ್ಮ ಪ್ರಶ್ನೆ ಇದು ಸುವಾಸಿನಿ ಕಾರ್ಯಕ್ರಮ, ಸ್ತ್ರೀಯರಿಗಾಗಿ ಹೇಳುವಂಥದ್ದು. ಆದ್ದರಿಂದ ಇದರಲ್ಲಿ ಹೆಚ್ಚು ವಯಸ್ಕ ಸ್ತ್ರೀಯರಿಗೆ ಅತಿ ಒಂದು ಆದ್ಯತೆ ಕೊಡ್ತಾ ಇದ್ದೇವೆ. 4ನೇ ಮನೆಯಲ್ಲಿ ರವಿ ಬುಧ ಯೋಗ ಅಂದರೆ ನೈಪುಣ್ಯ ಯೋಗ. ಹಾಗೆ ಶುಕ್ರನೂ ಸಹ ಅಲ್ಲಿದ್ದಾನೆ.
ಅವರು ಈಗಾಗಲೇ ಕ್ವಶನ್ ಕೇಳಿದರು ಆಜನ್ಮ ಕುಮಾರಿ ಯೋಗ ಅಂತ. 4ನೇ ಮನೆಯಲ್ಲಿ ಸಪ್ತಮದಲ್ಲೆಲ್ಲ ಈ ರವಿ ಬುಧರೆಲ್ಲ ಇದ್ದರೆ ಅವರಿಗೆಲ್ಲ ಪ್ರಾವೃಜ್ಯ ಯೋಗ ಅಂತೂ ಸಹ ಬರ್ತದೆ. ಆದರೆ ಶುಕ್ರ ಇರೋದ್ರಿಂದ ನಿಮಗೆ ವಿದ್ಯಾರ್ಹತೆ ಪೂರ್ಣ ಆಗುತ್ತೆ, ವಿವಾಹಕ್ಕೆ ಸ್ವಲ್ಪ ವಿಳಂಬ ಆಗುತ್ತೆ, ಅನುಕೂಲವಾದಂತಹ ವರ ಸಿಗುವಾಗ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ವಿದ್ಯಾರ್ಜನೆಯನ್ನು ಮಾಡಿ ಸಪ್ತಮದಲ್ಲಿ ಚಂದ್ರ ಇದ್ದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ದೋಷವೂ ಇದೆ. ಅದಕ್ಕೆಲ್ಲ ಸೂಕ್ತವಾದ ಪರಿಹಾರ ಮಾಡಿಕೊಂಡು ಖಂಡಿತವಾಗಿಯೂ ನಿಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಒಳ್ಳೆಯದಾಗಲಿ. ಈಗ ಬೆಂಗಳೂರಿಂದ ಭಾಗ್ಯ ಕಾಲ್ ಮಾಡಿದ್ದಾರೆ. ಭಾಗ್ಯ, ನಿಮ್ಮ ಪ್ರಶ್ನೆ ಏನು? ಹಲೋ, ಹೇಳಿ ಭಾಗ್ಯ. ಅಲ್ಲ ಸರ್, ನಮ್ಮ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಜನ್ಮದಿನಾಂಕ ತಿಳಿಸ್ಕೊಡಿ. 24/4/1981. 24/4/81. ಸಮಯ ತಿಳಿಸಿ. ಭಾಗ್ಯ, ಟಿವಿ ನೋಡೋದನ್ನ ಬಿಟ್ಟು ಇಲ್ಲಿ ಮಾತಾಡಿ, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ಸರಿ ಮೇಡಮ್. 12:45ಕ್ಕೆ. ರಾತ್ರಿನಾ ಅಥವಾ ಬೆಳಗ್ಗೆನಾ, ಮಧ್ಯಾಹ್ನನಾ? ಮಧ್ಯಾಹ್ನ. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ನೋಡಿ, ನೀವು ಟಿವಿಯನ್ನು ಸಣ್ಣ ಮಾಡ್ಕೊಳ್ಳಿ. ನೀವು ಹೇಳೋದು ನಮಗೆ ಕೇಳೋದಿಲ್ಲ, ನಾವು ಹೇಳೋದು ನಿಮಗೆ ಅರ್ಥ ಆಗೋದಿಲ್ಲ. ಮಾಡಿದ್ದೀವಿ ಗುರುಜಿ. ಸರಿ, ಈಗಾಗಲೇ 30 ವರ್ಷ ಆಗಿದೆ. ಶುಕ್ರವಾರ ದಿವಸ ಹುಟ್ಟಿದ್ದೀರಿ. ಒಂದು ಮಗು ಇದೆಯಾ ನಿಮಗೆ? ಮೂಲ ನಕ್ಷತ್ರ, ಧನು ರಾಶಿ, ಪಂಚಮಿ, ಕೃಷ್ಣ ಪಕ್ಷ, ಕರ್ಕಲಗ್ನ. ನಿಮ್ಮ ಸಮಸ್ಯೆ ಏನಮ್ಮ? ಕೇಳ್ತಾ ಇದೆಯಾ? ಇವಾಗ ಹೇಗಿದ್ದೀವಿ? ಹಾಂ, ಮುಂದೆ ಹೆಂಗೆ ನಮ್ಗೆ ಇದು ನೋಡಿ, ಜಾತಕದ ಪ್ರಕಾರ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಸಮಸ್ಯೆಗಳೇ ಇದೆ. ಬುಧ, ಕುಜ, ರವಿ, ಶುಕ್ರ. ನಾನೀಗಾಗಲೇ ಹೇಳ್ತಾ ಇದ್ದೆ ಪ್ರಾವೃಜ್ಯ ಯೋಗ. ಹಾಗೆ ಮದುವೆ ಆಗಿಯೂ ಸನ್ಯಾಸ ಆಗೋ ಯೋಗ ಬೇರೆ, ಮದುವೆ ಆಗದೆ ಸನ್ಯಾಸ ಯೋಗ ಆಗುವಂಥ ಯೋಗ ಬೇರೆ. ಚತುರ್ಥ ಸ್ಥಾನವನ್ನು ಈ ಗ್ರಹಗಳೆಲ್ಲ ನೋಡಿದ್ರೆ ವೈವಾಹಿಕ ಜೀವನ ಸುಖಮಯವಾಗಿರೋದಿಲ್ಲ, ಸ್ವಲ್ಪ ಮಟ್ಟಿಗೆ ದೋಷ ಇದೆ. ಮದುವೆ ಆದಮೇಲೆ ನಾವು ಅದನ್ನು ವಿಚಾರ ಮಾಡೋದಲ್ಲ, ಮದುವೆ ಪೂರ್ವದಲ್ಲೇ. ಈಗ ನೀವು ಮಾಡಬೇಕಾದ್ದು ವೈದಿಕ ಮಂತ್ರಗಳಲ್ಲಿ ಕೆಲವೊಂದು ಹೋಮಗಳು, ಹವನಗಳಿದೆ. ಈ ಒಂದು ಐಕ್ಯ ಮಂತ್ರ ಅಂತ, ಅದರ ಪೂಜೆ ಹೋಮವನ್ನು ಮಾಡಿ ಸಂಸಾರ ಚೆನ್ನಾಗಿರ್ತದೆ. ಸಪ್ತಮದಲ್ಲಿ ಕೇತು ಇದ್ದಾನೆ, ಅದು ಸಹ ದೋಷ. ಇದಕ್ಕೆಲ್ಲ ಪರಿಹಾರಗಳಿದೆ. ಆದ್ದರಿಂದ ಆ ಪರಿಹಾರವನ್ನು ಮಾಡಿಸ್ಕೊಳ್ಳಿ, ಖಂಡಿತವಾಗಿಯೂ ನಿಮ್ಮ ಸಮಸ್ಯೆ ದೂರ ಆಗುತ್ತೆ. ಈಗ ಬೆಂಗಳೂರಿಂದ ಮಮತಾ ಕರೆ ಮಾಡಿದ್ದಾರೆ. ಮಮತಾ, ಯಾವುದ್ರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್, ನನ್ನ ಬಗ್ಗೆ ನಾನು ತಿಳ್ಕೊಬೇಕು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 7/2/91. 7/2/91. 7/2/91. 1991. ಹಾಂ, ಸಮಯ ತಿಳಿಸಿ. ಮಾರ್ನಿಂಗ್ 6:25 ಮೇಡಮ್. ಇನ್ನೊಂದ್ಸಲ ಹೇಳಿ. ಬೆಳಿಗ್ಗೆ 6:25ಕ್ಕೆ ಮೇಡಮ್. 6:25ಕ್ಕೆ. ಪಂಡಿತರು ಮಾತಾಡ್ತಾರೆ, ಮಾತಾಡಿ. ನೋಡಿ, ಈಗಾಗಲೇ ಏನು ಮಾಡ್ತಾ ಇದ್ದೀರಿ? 20 ವರ್ಷ ಆಗಿದೆ. ಏನು ಓದ್ತಾ ಇದ್ದೀರಿ? ಸರ್, ನಾನು ಡಿಪ್ಲೊಮಾ ಈಗ ಫೈನಲ್ ಇಯರ್ಗೆ ಹೋಗ್ಬೇಕು ಸರ್. ಖಂಡಿತ ನೋಡೋಣ ನಿಮ್ಮ ಜಾತಕ ಏನು ಹೇಳುತ್ತೆ ಅಂತ. ಭಾನುವಾರ ದಿವಸ ನೀವು ಹುಟ್ಟಿದ್ರಿ, ನಿಮ್ಮ ನಕ್ಷತ್ರ ಪೂರ್ವ. ಅಲ್ಲ, ಗುರುವಾರ. ನೋಡಿ, ನೀವು ಹೇಳಿದಂಥ ತಾರೀಕುಗಳೇ ತಪ್ಪಾಗಿ ಹೇಳ್ತಾ ಇದ್ದೀರಲ್ಲ. ನಿಮ್ಮ ಭವಿಷ್ಯ ಕೇಳುವಂಥ ನೀವೇ ಹಿಂಗೆ ತಪ್ಪು ಹೇಳಿದ್ರೆ ಹೇಗೆ? 17ನೇ ತಾರೀಕು ಫೆಬ್ರವರಿ 91ನೇ ಇಸ್ವಿ ಭಾನುವಾರ ಬರ್ತದೆ. ಅದರಿಂದ ನೀವು ಹೇಳಿದಂತ ತಪ್ಪಿದ್ದೀರಿ. ಮುಂದಿನವರಿಗೆ ಅವಕಾಶ ಮಾಡಿಕೊಡಿ ಸರ್. 7ನೇ ತಾರೀಕು. ಓಕೆ, ಕರೆ ಕಟ್ಟಾಗಿದೆ. ವೀಕ್ಷಕರೇ, ಸಾಕಷ್ಟು ಜನ ಇಲ್ಲಿ ಕಾಯ್ತಾ ಇರ್ತಾರೆ. ದಯವಿಟ್ಟು ನಿಮ್ಮ ದಿನಾಂಕ ಹಾಗೂ ಸಮಯನ ಬರೆದಿಟ್ಕೊಂಡು ಸ್ಪಷ್ಟವಾಗಿ ಹೇಳಿದ್ರೆ ನಿಮ್ಮ ಜಾತಕದ ಬಗ್ಗೆ ತಿಳ್ಕೊಬಹುದು. ಈಗ ಒಂದು ಬ್ರೇಕ್ ನಂತರ ಸುಹಾಸಿನಿ ಮುಂದುವರಿಯುತ್ತೆ.